ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಅದಿಲ್ಲ ಅಂದರೆ ಒಂದು ಹಿಡಿ ಪ್ರೀತಿ ಸಾಕು. ಬಹುತೇಕ ಸಂದರ್ಭದಲ್ಲಿ ನಾನು ಆಡುವ ಮಾತುಗಳೇನಿವೆ, ಇದು ಬಹಳಷ್ಟು ಜನರಿಗೆ ವಿವಾದಾತ್ಮಕ ಅಂತ ಅನಿಸುತ್ತೆ. ಅಂದರೆ ನಾನು ಉಳಿದವರು ಮಾತನಾಡಿದಂತೆ ನಾನು ಮಾತನಾಡಲ್ಲ. ಆದ್ದರಿಂದ ನನ್ನನ್ನು ವಿರೋಧಿಸುವವರು ಇರ್ತಾರೆ. ಸೊ ಅದರಿಂದ ನನ್ನ ಮಾತನ್ನು ವಿರೋಧಿಸುವುದಿದೆಯಲ್ಲ, ಅದು ಜನತಾಂತ್ರಿಕವಾದದ್ದು. ಅದರ ಬಗ್ಗೆ ನನಗೆ ಬೇಸರ ಇಲ್ಲವೇ. ಮತ್ತು ಅದರ ಜೊತೆಗೆ ನಾನು ಬೇರೆಯವರಿಗಿಂತ ವಿಭಿನ್ನವಾಗಿದ್ದೇನೆ ಅನ್ನುವ ಸಂತೋಷ ಕೂಡ ನನಗೆ ಇರುತ್ತೆ. ಇವತ್ತಿನ ವಿಚಾರಕ್ಕೆ ಬರ್ತೀನಿ. 2 ವಿಷಯಗಳ ಬಗ್ಗೆ ತಮ್ಮ ಜೊತೆ ನಾನು ಮಾತನಾಡಬೇಕು. ಒಂದು, ಈಗ ಮತ್ತೆ ಪ್ರಾರಂಭವಾಗಿರುವ ಉಪಮುಖ್ಯಮಂತ್ರಿ ಹುದ್ದೆಯ ಬೇಡಿಕೆ. ಇನ್ನೊಂದು, ರಾಜ್ಯಾದ್ಯಂತ ಕೆಂಪೇಗೌಡ ದಿನಾಚರಣೆಯನ್ನು ಆಚರಣೆ ಮಾಡುವುದಕ್ಕೆ ಸರ್ಕಾರ ತೀರ್ಮಾನಿಸಿದೆ ಅನ್ನೋದು. ಇವೆರಡೂ ಕೂಡ ಬೇರೆ ಬೇರೆ ಕಾರಣಗಳಿಗೆ ಮುಖ್ಯವಾದ ಸುದ್ದಿಗಳಾಗಿವೆ. ಮೊದಲನೇದು DCM ಹುದ್ದೆ. ಈಗ ಮತ್ತೆ ಪ್ರಾರಂಭ ಮಾಡಿದ್ದಾರೆ. 3 ರಿಂದ 4 ಸಚಿವರುಗಳು DCM ಬೇಕು ಅಂತ. ಅಂದರೆ ಅವರಿಗೆ ಶಾಸಕರಾಗುವುದು ಯಾಕೆ, ಮಂತ್ರಿಗಳಾಗುವುದು ಯಾಕೆ, ತಮ್ಮ ಜವಾಬ್ದಾರಿ ಏನು, ಹೊಣೆಗಾರಿಕೆ ಏನು, BJP ಸರ್ಕಾರವನ್ನು ಜನ ಯಾಕೆ ಮನೆಗೆ ಕಳಿಸಿದ್ರು, ಈ ಬಗ್ಗೆ ಅರಿವಿರಬೇಕಾಗಿತ್ತು. BJPಯ ಕೋಮುವಾದ, ಜಾತೀಯತೆ, ವೈಯಕ್ತಿಕ ವಿಚಾರ ಪದ್ಧತಿಯ ಮೇಲೆ ದಾಳಿ, ಇದರಿಂದ ಜನ ರೋಸಿ ಹೋಗ್ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿದರು. ಇಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಮಹತ್ವದ ಜವಾಬ್ದಾರಿ ಇತ್ತು. ಜನ ನಂಬಿಕೆಯಿಂದ ಆಯ್ಕೆ ಮಾಡಿದರು. ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಪ್ರವಾಸ ಒಂದು ವಾತಾವರಣವನ್ನು ಸೃಷ್ಟಿಸಿತ್ತು. ಅದರ ಜೊತೆಗೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೀನದಲಿತರು, ಬಡವರು, ಹಿಂದುಳಿದ ವರ್ಗದವರ ಪರವಾಗಿದ್ದಾರೆ. ಅವರ ಸರ್ಕಾರ ಬಂದರೆ ಅದು ಸಾಮಾನ್ಯ ಜನರಿಗೆ ಅನುಕೂಲ ಆಗುತ್ತೆ ಅಂತ ಜನ ನಂಬಿದ್ರು. ಸೊ ಆದರೆ ಒಂದು, ಆರ್ಥಿಕ ನಿರ್ವಹಣೆಯಲ್ಲಿ ಇವರು ಯಶಸ್ವಿ ಆಗದಿರುವುದು ಒಂದಾದರೆ, ಇನ್ನೊಂದು ಈ ರೀತಿಯ ಮಂತ್ರಿಗಳ ಹೇಳಿಕೆಗಳು. ಒಂದು ಇಲಾಖೆಯಲ್ಲಿ ಇರುವ ಸಂಪನ್ಮೂಲದಲ್ಲಿ ಹೊಸ ಯೋಜನೆಗಳನ್ನು ರೂಪಿಸುವ ಕೆಲಸವನ್ನು ಮಾಡಬೇಕಾದವರು DCM ಹುದ್ದೆಯ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದ್ದಾರೆ. ನಮಗೆ DCM ಬೇಕು, ನಮಗೆ DCM ಹುದ್ದೆ ಬೇಕು, ನಮ್ಗೆ ಪ್ರತಿ ಜಾತಿಗೂ ಒಂದು DCM ಹುದ್ದೆ ಬೇಕು ಅಂತ. ಸೊ ಏನು ಈ ಸಚಿವ ಸಂಪುಟದಲ್ಲಿ ಇರೋವ್ರನ್ನೆಲ್ಲ DCM ಮಾಡಿ ಹಾಕ್ಬಿಡಿ. ಏನು DCM ಮೋಹ ನಿಮಗೆ? ಮಂತ್ರಿಗಳಾಗಿ ಏನು ಕಡಿದು ಕಟ್ಟೆ ಹಾಕಿದ್ದೀರಿ ನೀವು? ಏನು ಸಾಧನೆ ಮಾಡಿದ್ದೀರಿ ನೀವು? ಜನ ಎಷ್ಟು ಕನಸಿನಿಂದ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವ ಕನಿಷ್ಠ ಅರಿವು, ಜ್ಞಾನ ಆದರೂ ನಿಮ್ಗೆ ಇರಬೇಕಲ್ವಾ? BJP ಪಕ್ಷವನ್ನು ಯಾಕೆ ಜನ ತಳ್ಳಿದ್ರು? ನಿಮ್ಮನ್ನು ಯಾಕೆ ತಂದು ಗದ್ದಿಗೆ ಕೂಡಿಸಿದ್ರು? ನೀವು ಯಾರ ಪರವಾಗಿ ಕೆಲಸ ಮಾಡಬೇಕಿತ್ತು? ಆ ಅರಿವಾರು ಇರಬೇಕಾಗಿತ್ತಲ್ವ? ಒಂದು ಸಣ್ಣ ಕೃತಜ್ಞತೆ ಆದರೂ ಇರಬೇಕಲ್ವ ನಿಮಗೆ? ಅದು ಬಿಟ್ಟು DCM ಬಗ್ಗೆ ಈ ಹೋರಾಟವನ್ನು ಪ್ರಾರಂಭಿಸಿದ್ದೀರಲ್ಲ, ಜನ ನಿಮ್ಮನ್ನು ಕ್ಷಮಿಸುವುದಿಲ್ಲ. ಇದೇ ಸ್ಥಿತಿ ಮುಂದುವರೆದರೆ. ಅದರ ಜೊತೆಗೆ ಇದರ ಬಹಳ ಮುಖ್ಯವಾದ ನನಗೆ ಅಂಶ ಅಂತ ಅನಿಸುವುದೇನಿದೆ, ಸಿದ್ದರಾಮಯ್ಯನವರ ಹತ್ತಿರ ಇರುವ ಮಂತ್ರಿಗಳೇ ಈ DCM ಹುದ್ದೆಯ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಇದರ ಅರ್ಥ ಏನು? ಇದರ ಹಿಂದೆ ಸಿದ್ದರಾಮಯ್ಯನವರು ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ಸುತ್ತಮುತ್ತಲವರು ಇರುವವರು ಈ ರೀತಿಯ ಪ್ರತಿ ಜಾತಿಗೆ ಒಂದು DCM ಹುದ್ದೆಯನ್ನು ಕೊಡಬೇಕು ಅನ್ನೋ ಒತ್ತಾಯ ಇಡುವ ಮೂಲಕ
ಏನು ಡಿ ಕೆ ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿ ಸ್ಥಾನದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರುವ ಅವಕಾಶವನ್ನು ಕಸಿದುಕೊಳ್ಳುವ ಯತ್ನವನ್ನು ಮಾಡ್ತಿದ್ದಾನೆ. ಈಗ ನೋಡಿದರೆ ಹಾಗೆ ಅನಿಸುತ್ತೆ. ಈಗ ಮಾತನಾಡುವವರೆಲ್ಲ ಡಿ ಕೆಯ ವಿರೋಧಿಗಳು ಮತ್ತು ಸಿದ್ದರಾಮಯ್ಯನವರ ಹತ್ತಿರವಿದ್ದವರು ಆಗಿದ್ದಾರೆ. ಇದೊಂದು ರೀತಿಯ ಎಚ್ಚರಿಕೆಯ ಗಂಟೆ ಅಂತ ನನಗೆ ಅನಿಸುತ್ತೆ. ಅಂದರೆ ಸಿದ್ದರಾಮಯ್ಯನವರನ್ನು ಬದಲಿಸುವುದೇನಿದೆ, ಬದಲಿಸುವ ಸಮಯ ಬಂದರೆ ಕಾಂಗ್ರೆಸ್ ಹೈಕಮಾಂಡ್ ಆ ವಿಚಾರ ಮಾಡಿದರೆ ಇದು ಸುಲಭವಾದುದಿಲ್ಲ. ಸಿದ್ದರಾಮಯ್ಯನವರಾಗಲಿ ಅವರ ಸುತ್ತಮುತ್ತ ಇರುವವರಾಗಲಿ ಸುಲಭವಾಗಿ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ಗೆ ಕೊಡಲಾರರು. ಹಾಗೆ ಅವರನ್ನು ಮಣಿಸಿ ಕೊಡುವ ಶಕ್ತಿ ಕೂಡ ಕಾಂಗ್ರೆಸ್ ವರಿಷ್ಠರಿಗೆ ಇಲ್ಲ. ಆ ಮುನ್ಸೂಚನೆಯನ್ನು ಈಗ ಇವರು ಕೊಡ್ತಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರು 5 ವರ್ಷಗಳವರೆಗೆ ಈ ಅಧಿಕಾರವನ್ನು ಬಿಟ್ಟು ಕೊಡುವ ಸಾಧ್ಯತೆ ಕಡಿಮೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಸುತ್ತಮುತ್ತ ಇರುವವರು ಈ ಉಪಮುಖ್ಯಮಂತ್ರಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ಇದರ ಸಮಸ್ಯೆ ಏನು ಗೊತ್ತಾ? ನೀವು ಅಧಿಕಾರ ಇಟ್ಕೋತಿರೋ ಬಿಡ್ತಿರೋ ನಿಮ್ಮ ಹಣೆಬರಗಳು. ಆದರೆ ಕಾಂಗ್ರೆಸ್ ಪಕ್ಷವನ್ನು ಜನರ ಕನಸಿನ ಮೇಲೆ ನಿರ್ಮಿಸಿದ್ದು ಅನ್ನೋ ಅರಿವಿರಬೇಕಾಗಿತ್ತು. ಅದು ನೀವು ಇದನ್ನು ಜನರಿಗೆ ಮಾಡುವ ಮೋಸ ಆಗುತ್ತೆ. ಅದರ ಜೊತೆಗೆ ಈ ಅಧಿಕಾರ ಹಂಚಿಕೆಯ ಸೂತ್ರ ಏನಿದೆ ಕಾಂಗ್ರೆಸ್ ವರಿಷ್ಠರು ಮಾಡಿದ್ರು, ಅದೇನೋ ನನಗೆ ಗೊತ್ತಿಲ್ಲ. ಆ ಸೂತ್ರವನ್ನು ಏನು ಮಾಡಿದ್ರು, ಇನ್ನೇನು ಮಾಡಿದ್ರು, ಏನಾದರೂ ಮಾಡಿರಲಿ. ಆದರೆ ಈ ಮೆಸೇಜ್ ಅಥವಾ ಸಂದೇಶ ಇರುತ್ತೆ ನೋಡಿ. ಪ್ರತಿದಿನ ಎದ್ದರೆ ಕೂತ್ರೆ ನಮ್ಮದು ಒಂದು ಡಿ ಸಿ ಎಮ್, ಒಂದು ಜಾತಿಗೆ ಡಿ ಸಿ ಎಮ್, ಅವ್ರಿಗೆ ಡಿ ಸಿ ಎಮ್, ಇವರು ಡಿ ಸಿ ಎಮ್, ಜಮೀರ್ ಅಹಮದ್ಗೂ ಡಿ ಸಿ ಎಮ್ ಬೇಕು, ಸತೀಶ್ ಜಾರಕಿಹೊಳಿ ಅವರಿಗೂ ಬೇಕು, ರಾಜಣ್ಣಿಗೂ ಬೇಕು, ಭೀಮಣ್ಣಿಗೂ ಬೇಕು, ಹನುಮಂತಣ್ಣಿಗೂ ಬೇಕು, ಆ ಅಣ್ಣಿಗೂ ಬೇಕು, ಈ ಅಣ್ಣಿಗೂ ಬೇಕು, ಎಲ್ಲರಿಗೂ ಡಿ ಸಿ ಎಮ್ ಬೇಕು. ಇಂಥ ಹೇಳಿಕೆಗಳು ಒಂದು ರಾಂಗ್ ಮೆಸೇಜ್ ಅಂತೀನಿ. ಹಾಗೆ ಜನರಲ್ಲಿ ಅಂಥ ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ಜನ ಉಗಿಯಕ್ಕೆ ಶುರು ಮಾಡ್ತಾರೆ. ಸಾಮಾನ್ಯ ಜನ, ನೀವು ರೈತರಾದರೆ ಅವರು ಅನುಭವಿಸಿದ ಕಷ್ಟ, ಸಾಮಾನ್ಯ ಜನ ಕಷ್ಟದಲ್ಲಿ ಬದುಕಿದ್ದಾರೆ. ಬೆಲೆ ಏರಿಕೆಯಿಂದ ಬದುಕಕ್ಕೆ ಸಾಧ್ಯ ಆಗ್ತಿಲ್ಲ. ಪ್ರತಿದಿನ ಬೇಕಾದ ಅನ್ನವನ್ನು ದುಡಿದುಕೊಳ್ಳುವುದು ಕಷ್ಟ. ಉದ್ಯೋಗ ಇಲ್ಲವೇ ಇಲ್ಲ. ನಿರುದ್ಯೋಗ ಸಮಸ್ಯೆ ಎಲ್ಲೆಡೆ ಕಾಡ್ತಾ ಇದೆ. ಜನ ಇಂಥ ವಿಚಾರದ ಬಗ್ಗೆ ತಲೆ ಕೆಡಿಸಿ ಕೂತಿದ್ರೆ ನಿಮಗೆ ಡಿ ಸಿ ಎಂ ಹುದ್ದೆ ಬೇಕು. ನಿಮ್ಮನ್ನು ಆರಿಸಿ ತಂದು ನಿಮ್ಮನ್ನು ಗದ್ದುಗೆಗೆ ಕೂಡಿಸಿದ ಜನ ಇದ್ದಾರಲ್ಲ, ಅವರು ತಮ್ಮ ಬದುಕನ್ನು ನಿರ್ವಹಿಸುವುದಕ್ಕೆ ಒದ್ದಾಡ್ತಿದ್ದಾರೆ. ನಾನು ಹೇಗೆ ಬದುಕಲಿ ಯೋಚನೆ ಮಾಡ್ತಿದ್ದಾರೆ. ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದಾರೆ. ಕೃಷಿ ಚಟುವಟಿಕೆಯನ್ನು ಹೇಗೆ ಮಾಡಲಿ, ಗೊಬ್ಬರವನ್ನು ಹೇಗೆ ತರಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ಜನರ ಬದುಕು ಹೀಗಿರಬೇಕಾದ್ರೆ ನಿಮಗೆ ಡಿ ಸಿ ಎಂ ಹುದ್ದೆ ಬೇಕು. ನಾಚಿಕೆ ಆಗಬೇಕು ನಿಮಗೆ. ನಿಮ್ಮ ಆದ್ಯತೆಗಳ ಅರಿವಿಲ್ಲದಿದ್ದರೆ ನೀವು ಅಧಿಕಾರದಲ್ಲಿರುವುದಕ್ಕೆ ಲಾಯಕಲ್ಲ. ನಿಮ್ಮ ಕೆಲಸ ಏನು, ನಿಮ್ಮನ್ನು ಸರ್ಕಾರದಲ್ಲಿ ಯಾಕೆ ತಂದು ಕೂಡಿಸಿದ್ದಾರೆ ಅನ್ನುವ ಅರಿವಿರಬೇಕು. ಅದಿಲ್ಲ ಅಂದರೆ ನೀವು ಒಂದು ಮಹತ್ತರ ಅವಕಾಶವನ್ನು ಕಳೆದುಕೊಳ್ತೀರಿ. ಇನ್ನೊಂದು ಪಕ್ಷ ಬಂದು ಅಧಿಕಾರ ಹಿಡಿದುಕೊಳ್ಳುತ್ತೆ. ಆ ಅರಿವು ನಿಮಗೆ ಇರಬೇಕು. ಆದ್ದರಿಂದ ನೀವು ಈ ಡಿ ಸಿ ಎಂ ಬೇಡಿಕೆಯನ್ನು ಕೈ ಬಿಟ್ಟು ಕುಳಿತುಕೊಳ್ಳೋದು ಒಳ್ಳೆಯದು ಅಂತ ನನಗೆ ಅನ್ಸುತ್ತೆ. ದಟ್ಸ್ ಒನ್ ಪಾರ್ಟ್. ಸೆಕೆಂಡು, ನಾನು ಅದ್ರ ಬಗ್ಗೆ ಎಷ್ಟು ವಿಸ್ತೃತವಾಗಿ ಮಾತನಾಡೋಕ್ಕಾಗುತ್ತೋ ಗೊತ್ತಿಲ್ಲ ಸಮಯದಿಂದ. ಇವತ್ತು ಒಂದು ವರದಿಯನ್ನು ನೋಡಿದೆ. ಇಡೀ ರಾಜ್ಯಾದ್ಯಂತ ಕೆಂಪೇಗೌಡ ದಿನಾಚರಣೆ ಏನಿದೆ, ಆ ಆಚರಣೆ ಮಾಡುವುದಕ್ಕೆ BBMPಯಿಂದ ಹಣ ಕೊಡಲಾಗತ್ತೆ ಅಂತ ಆ ತೀರ್ಮಾನವನ್ನು ಡಿ ಸಿ ಎಂ ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ. ನನ್ನ ಕೆಲವು ಪ್ರಶ್ನೆಗಳಿದೆ. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಕೆಂಪೇಗೌಡರ ಸ್ಥಾನ ಎಂಥದ್ದು? ಇಡೀ ಬೆಂಗಳೂರನ್ನು ನಿರ್ಮಿಸಿದ ರಾಜರು ಕೆಂಪೇಗೌಡರು. ಇಡೀ ಕರ್ನಾಟಕ ಅವರಿಗೆ ಸಂಬಂಧ ಇದೆಯಾ?
ನಾವು ಕೆಂಪೇಗೌಡರನ್ನು ನೆನಪು ಮಾಡಿಕೊಳ್ಳುವಾಗ ನಾವು ಇಮ್ಮಡಿ ಪುಲಿಕೇಶಿಯನ್ನು ನೆನಪು ಮಾಡಿಕೊಳ್ಳೋದು ಬೇಡವಾ? ಅವ್ರ ಬಗ್ಗೆ ಏನು ಮಾಡಿದ್ದೇವೆ? ವಿಜಯನಗರದ ಅರಸರ ಬಗ್ಗೆ ನಾವು ಏನು ಯೋಚನೆ ಮಾಡಿದ್ದೇವೆ? ಅವರ ಒಟ್ಟಾರೆ ಸಾಧನೆ ಬಗ್ಗೆ ನಮಗೆ ಗೊತ್ತಾ? ಕರ್ನಾಟಕದ ಯಾವ ಯಾವ ರಾಜರುಗಳು ಭಾರತದ ಗಡಿ ಮಾತ್ರ ದಾಟಿದ್ದಲ್ಲ, ವಿದೇಶಗಳಿಗೆ ಹೋದ ಉದಾಹರಣೆಗಳು ಕೂಡ ಇದೆ. ಈ ಬಗ್ಗೆ ನಮಗೆ ಅರಿವಿದೆಯಾ? ಅವರೆಲ್ಲ ನಮಗೆ ಯಾಕೆ ಮುಖ್ಯರಾಗಲ್ಲ? ಅವರನ್ನೆಲ್ಲ ಮರೆತು ನಾವು ಕೇವಲ ಕೆಂಪೇಗೌಡರ ಜನ್ಮದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡ್ತಿದ್ದೀವಿ? ಕೆಂಪೇಗೌಡರು ಒಂದು ನಿರ್ದಿಷ್ಟ ಜನಸಮುದಾಯಕ್ಕೆ ಸೇರಿದ್ದಾರೆ ಅನ್ನೋ ಕಾರಣಕ್ಕೆ, ಅಥವಾ ಅವ್ರ ಕಾಂಟ್ರಿಬ್ಯೂಷನ್ಗಾದರೆ ಅವರ ಕಾಂಟ್ರಿಬ್ಯೂಷನ್ ಯಾವುದು? ಬೆಂಗಳೂರು. ಎಸ್, ಐ ಅಗ್ರಿ, ಆಕ್ಷೇಪಣೆ ಇಲ್ಲ. ಬೆಂಗಳೂರನ್ನ ಕಟ್ಟಿದವರು, ಬೆಂದಕಾಳವ್ರನ್ನ ಕಟ್ಟಿದವರು, ಐ ಅಗ್ರಿ ಫಾರ್ ದ್ಯಾಟ್. ಅದನ್ನು ಮೀರಿ ನೀವು ಒಂದು ಕರ್ನಾಟಕ ಅಂತ ಹೇಳುವಾಗ ಕೆಂಪೇಗೌಡರ ಜನ್ಮದಿನಾಚರಣೆ ಇನ್ನೊಂದು ಆಚರಣೆ ಮಾಡುವವರ ಜೊತೆಗೆ ಉಳಿದ ಅರಸರುಗಳನ್ನು ನಾವು ನೆನಪು ಮಾಡ್ಕೊಳ್ಳೋದು ಬೇಡವಾ? ನೆನಪಾಗೋದು ಬೇಡವಾ ನಮಗೆ? ಕರ್ನಾಟಕ ಸಾಹಿತ್ಯ, ಸಂಸ್ಕೃತಿ, ಬದುಕು ಮೆರೆಸಿದವರು, ಕನ್ನಡವನ್ನು ಇನ್ನೆಲ್ಲೋ ತೆಗೆದುಕೊಂಡು ಹೋದವರು, ಬೆಳೆಸಿದವರು, ಅವರ ನೆನಪಿದೆಯಾ ನಮಗೆ? ಕನ್ನಡದ ಮೊದಲ ರಾಜ್ಯವನ್ನು ಕಟ್ಟಿದ ಕದಂಬರು ನೆನಪಿದೆಯಾ ನಮಗೆ? ಕದಂಬರನ್ನು ನೆನಪು ಮಾಡ್ಕೊಳ್ಳೋದು ಬೇಡವಾ ನಾವು? ಹೊಯ್ಸಳರ ನೆನಪಿದೆಯಾ ನಮಗೆ? ಅವರು ಎಲ್ಲರನ್ನ ಬಿಟ್ಟು ಕೇವಲ ಕೆಂಪೇಗೌಡರನ್ನು ಮಾತ್ರ ವಿಜೃಂಭಿಸುವುದು ಎಷ್ಟರ ಮಟ್ಟಿಗೆ ಸರಿ? ಇದು ಒಂದು ರೀತಿಯ ಹಳೆಯ ಮೈಸೂರು ಪ್ರದೇಶದ ದಬ್ಬಾಳಿಕೆ ಅಂತ ಅನಿಸಲ್ವ? ಈ ಪ್ರಶ್ನೆಗಳನ್ನು ಇಟ್ಟಿದ್ದೇನೆ, ನಾನು ಉತ್ತರ ಕೊಟ್ಟಿಲ್ಲ ಇದಕ್ಕೆ. ಈಗ ನಾನು ಹೇಳಿರುವುದೆಲ್ಲ ಪ್ರಶ್ನೆಗಳೇ. ಈ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದೇನೆ, ಇದಕ್ಕೆ ಉತ್ತರ ಕಂಡುಕೊಳ್ಳಬೇಕಾದವರು ನೀವು ಅಲ್ವಾ? ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಅದಿಲ್ಲದಿದ್ದರೆ ಒಂದು ಇಡೀ ಪ್ರೀತಿಯನ್ನು ನನ್ನ ಸಲುವಾಗಿ ತೆಗೆದಿರಿಸಿ.